ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. 24ರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ರಿಸಲ್ಟ್ಗೂ ಮುನ್ನ BYBಗೆ ಇದು ಈ ಅವಧಿಯ ಮೊದಲ ಆಘಾತ. ಏನು ಹಾಗಾದರೆ ಹೈಕಮಾಂಡ್ ಎಂಟ್ರಿ ಆಗಿರೋದು ಯಾಕೆ? ಮತ್ತು ಈ ಎಲ್ಲ ಅಸಮಾಧಾನಗಳು ಬಹಳಷ್ಟು ದೊಡ್ಡ ಮಟ್ಟದ ಸವಾಲು BJPಗೆ ಎದುರಾಗಿರುವ ಹೊತ್ತಲ್ಲಿ ಒಳಗೊಳಗೆ ಒಂದು ಲೆಕ್ಕ ರೆಡಿಯಾಗಿದೆ. ಈಗ ಏನಿದು 14 ಕ್ಷೇತ್ರಗಳ ಬಿಗ್ ಶಾಕ್ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 14 ಕ್ಷೇತ್ರಗಳ ವಿಚಾರಕ್ಕೆ ಆಮೇಲೆ ಹೋಗೋಣ. ಮೊದಲನೇದಾಗಿ ಹೈಕಮಾಂಡ್ ಖುದ್ದು ತಾನೇ ಎಂಟ್ರಿ ಆಗುವಂಥ ಪರಿಸ್ಥಿತಿ ಬಂದಿದ್ಯಾಕೆ? BSY BYBಗೆ ಎಲೆಕ್ಷನ್ ರಿಸಲ್ಟ್ಗೂ ಮುನ್ನವೇ ಮೊದಲ ಆಘಾತ. ಅದು ಬಂಡಾಯ ಎದ್ದಿರೋರನ್ನ, ತಮ್ಮ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದ ನಾಯಕರನ್ನೇ ಈಗ ಸಮಾಧಾನ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವ್ರನ್ನ ಬಂಡಾಯ ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಮಾಡೋದಕ್ಕೆ ಸಾಧ್ಯವಾಗದೆ ಈಗ ಹೈಕಮಾಂಡೇ ಪ್ರವೇಶ ಮಾಡಿರೋದು. BSY BYB ಸಂಧಾನ ಪ್ರಯತ್ನ ಫೇಲ್ ಆಗುವ ಮೂಲಕ ಎಲ್ಲೆಲ್ಲಿ ಈಶ್ವರಪ್ಪನವರು ಒಂದು ಹಂತಕ್ಕೆ ಕಾಂತೇಶ್ಗೆ ಟಿಕೆಟ್ ಸಿಕ್ಕಿಬಿಟ್ಟಿದ್ರೆ ಬಲವಾಗ್ತಾ ಇದ್ರು ಪಕ್ಷಕ್ಕೆ. ಈಶ್ವರಪ್ಪನವರು ಒಂದಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಗೆಲ್ಲಿಸ್ಬಿಡ್ತಾರ, ಅಷ್ಟು ಪ್ರಭಾವ ಇದೆಯಾ ಅನ್ನೋದಕ್ಕಿಂತ ಈ ಸೋಲಿನ ತಲೆನೋವಿಂದ ತಪ್ಪಿಸ್ಕೊಳ್ಬಹುದಿತ್ತು. ಸುಮಾರು ಕಡೆಗಳಲ್ಲಿ ಬೇಜಾರು ಮಾಡಿಕೊಂಡವರೆಲ್ಲ ಒಂದಾಗಿ ಅಲ್ಲೇ ಒಂದು ಕೂಟ ಫಾರ್ಮ್ ಆಗಿಬಿಟ್ಟಿದೆ. ಸೊ ಈಶ್ವರಪ್ಪನವರ ವಿಚಾರದಲ್ಲಿ ಸಮಾಧಾನ ಮಾಡೋಕ್ಕೆ ಸಾಧ್ಯವೇ ಆಗ್ತಿಲ್ಲ. ಈಗಲೂ ವಾಪಸ್ ಬನ್ನಿ, ನಿಮ್ಮ ಕೊಡುಗೆ ಪಕ್ಷಕ್ಕೆ ದೊಡ್ಡದಿದೆ. ಅನಂತಕುಮಾರ್ ಯಡಿಯೂರಪ್ಪನವರಂತೆ ನಿಮ್ಮ ಕೊಡುಗೆಯು ದೊಡ್ಡದು, ಬನ್ನಿ ಅಂತ ವಿಜಯೇಂದ್ರ ಕರೆದ್ರೆ ವಿಜಯೇಂದ್ರ ರಾಜೀನಾಮೆ ಕೊಟ್ಟರೆ ಆ ಕ್ಷಣವೇ ಪಕ್ಷಕ್ಕೆ ವಾಪಸ್ ಬರ್ತೀನಿ ಅಂತಿದ್ದಾರೆ ಈಶ್ವರಪ್ಪ. ಇದು ಒಂದಾಯ್ತು. ಈಶ್ವರಪ್ಪನವರ ವಿಚಾರದಲ್ಲಿ ಟಚ್ ಮಾಡೋಕ್ಕಾಗ್ತಿಲ್ಲ. ಬೇರೆ ವಿಜಯೇಂದ್ರ BSY ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರೇ ಈಗ ರೆಬಲ್ ಆಗಿದ್ದಾರೆ. ಪ್ರೀತಮ್ ಗೌಡ್ರನ್ನ ಎಷ್ಟು ಮೀಟಿಂಗ್ ಮಾಡಿದ್ರು ಸಮಾಧಾನ ಮಾಡೋದಕ್ಕಾಗದೆ ಕೊನೆಗೆ ರಾಧಾ ಮೋಹನ್ ದಾಸ್ ಅವರೇ ಬಂದು ಅವ್ರನ್ನ ಮೈಸೂರು ಕೊಡಗು ಉಸ್ತುವಾರಿ ಅಂತ ಹೇಗೋ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಆಗ ಕುತ್ತಿಗೆಗೆ ಬರ್ತಾ ಇದೆ, ಅಷ್ಟರ ಮಟ್ಟಿಗೆ ಉಸಿರುಗಟ್ಟಿಸ್ತಿದ್ದಾರೆ ಪ್ರೀತಮ್ ಗೌಡ. ಅವ್ರನ್ನ ಬೇರೆ ಕ್ಷೇತ್ರಕ್ಕೆ ಶಿಫ್ಟ್ ಮಾಡಿಸೋದನ್ನ ಹಾಗೂ ಹೀಗೂ ಪ್ರೀತಮ್ ಗೌಡ ಅವರು ಹಾಸನದ 1-2 ಕಡೆಗಾದ್ರೂ ಓಡಾಡೋ ಥರ, ಹೆಸರಿಗೆ ಹೋಗಿ ಬಂದ್ರು ಅಂತ ಮಾಡೋ ಥರ ಮನವೊಲಿಸುವ ಪ್ರಯತ್ನ ಹೈಕಮಾಂಡ್ ನಾಯಕರಿಂದ ಆಗ್ತಾ ಇದೆ ಈಗ. ಸೊ ಪ್ರೀತಮ್ ಗೌಡ ವಿಜಯೇಂದ್ರ ತುಂಬ ಹತ್ತಿರದ ಕ್ಯಾಂಪಲ್ಲೇ ಗುರುತಿಸ್ಕೊಂಡಿರೋರು, ಆಪ್ತರು, ಆದರೂ ಕೂಡ ಸಾಧ್ಯವಾಗಲಿಲ್ಲ. ಮಾಧುಸ್ವಾಮಿ ಯಡಿಯೂರಪ್ಪನವರ ಬಣದಲ್ಲೇ ಗುರುತಿಸ್ಕೊಂಡಿದ್ದ, ಇತ್ತೀಚೆಗೆ ಸರಿ ಇರಲಿಲ್ಲ. ಆದರೂ ಯಡಿಯೂರಪ್ಪನವರೊಂದು ಮಾತು ಹೇಳಿದ್ಮೇಲೆ ಅಷ್ಟು ಸುಲಭವಾಗಿ ತೆಗೆದು ಹಾಕ್ತಿರ್ಲಿಲ್ಲ. ಮಾಧುಸ್ವಾಮಿ ಅವರು ಸೆಡ್ ಹೊಡೆದಿದ್ದಾರೆ. ಮುದ್ದಹನುಮೇಗೌಡರನ್ನ ವೆಲ್ಕಮ್ ಮಾಡ್ಕೊಳ್ಳೋ ಮೂಲಕ. ಓಕೆ, ಮೇಲ್ನೋಟಕ್ಕೆ ನಾವು ಹಳೆ ಸ್ನೇಹಿತರು, ಹೋಗ್ತಾ ಇದ್ರು, ಜಸ್ಟ್ ಮನೆಗೆ ಬಂದರು ಅಂತ ಏನೇ ಹೇಳಿರಬಹುದು. ಬಟ್ ರಾಜಕೀಯವಾಗಿ ವಿರೋಧಿ ಪಕ್ಷದ ಇನ್ನೊಂದು ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ವೆಲ್ಕಮ್ ಮಾಡ್ಕೊಂಡಿರೋದೇ ಇದೆಯಲ್ಲ, ಅದೇ ಸೋಮಣ್ಣವ್ರಿಗೆ ತುಮಕೂರಲ್ಲಿ ಬಿಗ್ ಶಾಕ್. ಮೊದಲೇ ಸಪೋರ್ಟ್ ಮಾಡಿಲ್ಲ, ಸೆಟ್ ಹೊಡೆದು ನಿಂತಿದ್ದಾರೆ, ಎಲ್ಲೂ ಮಾತಿಗೆ ಸಿಗ್ತಾ ಇಲ್ಲ, ಎಲ್ಲ ಸರಿ. ಸೋಮಣ್ಣವ್ರಿಗೆ ಈಗಾಗಲೇ ಅಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡೋದಷ್ಟು ಸುಲಭವಾಗಿ ಕಾಣಿಸ್ತಾ ಇಲ್ಲ. ಮಾಧುಸ್ವಾಮಿ ಅವರು ಸೋಮಣ್ಣ ಅವರ ಕೈಗೆ ಸಿಗದೆ ಎಚ್ಚರಿಕೆ ಸಂದೇಶವನ್ನು ರವಾನಿಸ್ಕೊಂಡೇ ಬರ್ತಿದ್ರು. ಸೋಮಣ್ಣವ್ರಿಗೆ ಉಸಿರು ಕಟ್ತಾ ಇದೆ ತುಮಕೂರಲ್ಲಿ. ನೀವು ಲೋಕಲ್ ಅಲ್ಲ ಅನ್ನುವ ವಿಚಾರ ಹಲವು ಲಿಂಗಾಯತ ನಾಯಕರು ತಿರುಗಿ ನಿಂತಿರೋದು, ಲೋಕಲ್ ಆಗಿ ಪ್ರಭಾವಿಗಳು ತಿರುಗಿ ನಿಂತಿರೋದು, ಯಾವ ಬಲವನ್ನು ಒಗ್ಗೂಡಿಸೋದು ಅಷ್ಟು ಸಲೀಸಾಗಿ ಕಾಣಿಸ್ತಿಲ್ಲ. ಇದ್ರ ನಡುವೆ ಮಾಧುಸ್ವಾಮಿ ಅವರು ಮುದ್ದಹನುಮೇಗೌಡರನ್ನ, ಕಾಂಗ್ರೆಸ್ನ ಕ್ಯಾಂಡಿಡೇಟನ್ನ ವೆಲ್ಕಮ್ ಮಾಡ್ಕೊಂಡ್ರಲ್ಲ, ಅಟೆಂಡ್ ಮಾಡಿದ್ರಲ್ಲ. ನಾನು BJP ಕಾರ್ಯಕರ್ತನಾಗಿ ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ, ಬಟ್ ನನ್ನ ಸ್ನೇಹಿತ ಅಂತ ಹೇಳಿರಬಹುದು ಮೇಲ್ನೋಟಕ್ಕೆ. ಆದರೆ ಅವರ ಈ ನಿಲುವು, ನಡೆ ಏನು ಮಾಡ್ತಾರೆ ಅವರು ಅನ್ನೋ ಕ್ಲಿಯರ್ ಮೆಸೇಜನ್ನು ಕೊಡ್ತಾ ಇದೆ. ಮಾಧುಸ್ವಾಮಿ ಅವ್ರನ್ನ ಬೇರೆ ಜಿಲ್ಲೆಗೆ ಉಸ್ತುವಾರಿ ಮಾಡಿ ಅಲ್ಲೂ ಸರಿಪಡಿಸೋದಕ್ಕೆ ಹೈಕಮಾಂಡ್ ಎಂಟ್ರಿ ಆಗಿದೆ. ಯಡಿಯೂರಪ್ಪನವರ ಮಾತುಕತೆ ವಿಫಲವಾಗಿ ಮಾಧುಸ್ವಾಮಿ ಅವ್ರನ್ನ ಆ ಕಡೆ ಬೇರೆ ಜಿಲ್ಲೆ, ಉಡುಪಿ ಚಿಕ್ಕಮಗಳೂರಿಗೂ ಎಲ್ಲಾದರೂ ಉಸ್ತುವಾರಿ ಅಂತ ಕಳಿಸ್ಕೊಟ್ರೆ ಸಾಕಾಗಿದೆ ಅಂತ ಹೈಕಮಾಂಡೇ ಈಗ ಅಖಾಡಕ್ಕೆ ಇಳಿಬೇಕಾಗಿದೆ. ಸೋಮಣ್ಣವ್ರಿಗಂತೂ ತುಮಕೂರಲ್ಲಿ ಹಠ ಮಾಡಿ ನಾನು ಅಖಾಡಕ್ಕೆ ಇಳಿಬೇಕಿತ್ತ, ಸ್ಪರ್ಧೆ ಮಾಡಬೇಕಿತ್ತ ಅನ್ನೋ ಮಟ್ಟಿಗೆ ಉಸಿರು ಕಟ್ತಾ ಇದೆ. ತುಮಕೂರಿನಲ್ಲಿ ಯಾವುದೇ ಫಲಿತಾಂಶ BJP ಈಗಲೇ ರೆಡಿ ಇರಬೇಕು, ಅಷ್ಟು ಕಠಿಣ ಸ್ಥಿತಿ ಉಂಟಾಗಿದೆ ಅಲ್ಲಿ. ಸೊ ಯಾರನ್ನ ಮನವೊಲಿಸಬಹುದಿತ್ತು ಆಪ್ತ ವಲಯದವರು, ಅವರೇ ಈಗ ಶಾಕ್ ಕೊಡ್ತಿದ್ದಾರೆ. ಕರಡಿ ಸಂಗಣ್ಣ ಕೊಪ್ಪಳದಲ್ಲಿ ಸಮಾಧಾನ ಮಾಡ್ತೀನಿ ಅಂತ ಏನು ಹೇಳಿದ್ರು ಯಡಿಯೂರಪ್ಪನವರು, ನನ್ನ ಜವಾಬ್ದಾರಿ ಅಂತ, ಅಷ್ಟು ಸಲೀಸಾಗಿ ಕಾಣಿಸ್ತಾ ಇಲ್ಲ. ಚಿತ್ರದುರ್ಗದಲ್ಲಿ ಮೇಲ್ನೋಟಕ್ಕೆ ಸರಿ ಹೋದ್ರು ಒಳಗೊಳಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ.
ಈಗ ನೋಡಿ, ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಅಪಸ್ವರ ಎದ್ದಿದೆ. ರಾಮ ಮಂದಿರದ ಬಳಿಕ ಟಿಕೆಟ್ಗೂ ಮುನ್ನ ರಾಜ್ಯ ಬಿಜೆಪಿ 25ರ ತನಕ ಗೆಲ್ಲೋ ಕಾನ್ಫಿಡೆನ್ಸ್ ಏನಿತ್ತು ಅದೆಲ್ಲ ಹಾಳಾಗಿ ಹೋಗಿದೆ ಅನ್ನುವಂಥ ಒಂದು ಅಪಸ್ವರ ಪಕ್ಷದ ಒಳಗಡೆನೆ ಹೇಳ್ತಾ ಇರೋದು. ಕಾಂಗ್ರೆಸ್ ಆತ್ಮವಿಶ್ವಾಸ ಜಾಸ್ತಿ ಆಗ್ತಿದೆ, ಡಬಲ್ ಡಿಜಿಟ್ ಲೆಕ್ಕ ಹಾಕ್ಕೊಳ್ತಾ ಇದ್ರೆ ನಾವು ಒಂದೊಂದೇ ಹೆಜ್ಜೆ ಹಿಂದಿಡಬೇಕಾದಂತಹ ಸುಳಿವು ಸಿಗ್ತಿದೆ ಅಂತ ರಾಜ್ಯ ಬಿಜೆಪಿ ನಾಯಕರು ಹೇಳ್ಕೊಳ್ತಿದ್ದಾರೆ. ನೋಡಿ, ಇಂಡಿಯನ್ ಎಕ್ಸ್ಪ್ರೆಸ್ಗೆ ಹೆಸರು ಹೇಳಿಕೊಳ್ಳದೆ ಬಿಜೆಪಿಯ ಒಬ್ಬರು ಪ್ರಭಾವಿ ನಾಯಕ ತಮ್ಮ ಅಭಿಪ್ರಾಯವನ್ನು ಇಟ್ಟಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಈಗ ಸುಮಾರು ಜನ ನಾಯಕರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆರೋಪ ನೇರವಾಗಿ ಮಾಡ್ತಾರಲ್ಲ, ಸಿ.ಟಿ. ರವಿ, ಪ್ರತಾಪ್ ಸಿಂಹ. ಅದಾದ್ಮೇಲೆ ಹೈಕಮಾಂಡ್ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಮಾಡ್ತು, ವಿಜಯೇಂದ್ರಗೆ ಸಾರಥ್ಯನೂ ಕೊಡ್ತು. ಇಷ್ಟೆಲ್ಲ ಆದಮೇಲೂ ಸೆಲೆಕ್ಟಿವ್ ಆಗಿ ತಾನು ಟಿಕೆಟ್ ಕೊಡಿಸಿದವರ ಪರ ಮಾತ್ರ ಯಡಿಯೂರಪ್ಪನವರು ಹೆಚ್ಚು ಕೆಲಸ ಮಾಡ್ತಿದ್ದಾರಾ, ಹೆಚ್ಚು ಗಮನ ಆ ಕಡೆ ಮಾತ್ರ ಇದೆಯಾ ಅನ್ನುವಂಥ ಒಂದು ಅಪಸ್ವರವೂ ಕೇಳಿಬರ್ತಿದೆ. ಅಂಥದ್ದೊಂದು ಚರ್ಚೆ ಶುರುವಾಗಿದೆ. ಎಲ್ಲ ಕಡೆ ಒಂದೇ ರೀತಿಯ ಪ್ರಯತ್ನ ಇಲ್ಲ ವಿಜಯೇಂದ್ರ BSY ಅನ್ನುವಂಥ ಆರೋಪ. ಇದು ಸತ್ಯವೇ ಆಗಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ವಿಧಾನಸಭಾ ಚುನಾವಣೆ ಟೈಮಲ್ಲಿ ಮಾಡಿದ ಆರೋಪ ಲೋಕಸಭಾ ಚುನಾವಣೆಯಲ್ಲೂ ಅದೇ ಸ್ವರೂಪದ ಬೆಳವಣಿಗೆಗಳಾಗ್ತಿರೋದೇ ಹೌದಾದ್ರೆ, ಹೆಸರು ಹೇಳ್ಕೊಳ್ಳದೆ ಹೇಳ್ತಾರೆ ಅವರು, 14 ಸೀಟಿಗೆ ನಾವು ಲಿಮಿಟ್ ಆಗಬೇಕಾಗಬಹುದು. ತುಂಬ ಕಾನ್ಫಿಡೆಂಟ್ ಆಗಿ ಯಾರು ಏನೇ ಮಾಡಿದ್ರು ಮೋದಿ ಎಲೆಯಲ್ಲಿ ಗೆದ್ದು ಬಿಡ್ತೀವಿ ಅನ್ನುವಂಥ ಕ್ಷೇತ್ರಗಳು 14. ಅದನ್ನು ಮೀರಿ ಇನ್ನು 10 ಕಡೆಗಳಲ್ಲಿ ಮೈತ್ರಿ ಮತ್ತು ಪ್ರಯತ್ನ ಜಾಸ್ತಿ ಆದರೆ ಗೆಲ್ಲುವಂಥ ಅವಕಾಶ ಏನಿತ್ತು ಅಂಥ 10 ಕ್ಷೇತ್ರಗಳನ್ನು ಕಳೆದುಕೊಳ್ಳಬಹುದಾದ ರಿಸ್ಕಲ್ಲಿ ಬಿಜೆಪಿ ಇದೆ ಅನ್ನುವ ಅಭಿಪ್ರಾಯವನ್ನು ಕೆಲವರು ವ್ಯಕ್ತಪಡಿಸ್ತಿದ್ದಾರೆ. 14-15ರ ಸುತ್ತ ಹೋಗಿ ನಿಲ್ಲಬೇಕಾದ ಆತಂಕ ಎದುರಾಗಿದೆ ಅಂತ. ಈ ಥರ ಆದರೆ ಅಂದರೆ ಸಮಬಲದ ಹೋರಾಟ ಬಿಜೆಪಿ ಕಾಂಗ್ರೆಸ್ ನಡುವೆ 14-14 ಇಲ್ಲ 15-13 ಆ ಥರದ್ದೇನಾದರೂ ರಿಸಲ್ಟ್ ಬಂದುಬಿಟ್ರೆ, ಡಬಲ್ ಡಿಜಿಟ್ ಕ್ರಾಸ್ ಆಗಿಬಿಟ್ರೆ ಕಾಂಗ್ರೆಸ್ಸು ಸರ್ಕಾರ ಭದ್ರವಾಗಿ ಉಳ್ಕೊಳ್ಳುತ್ತೆ. ಮೊದಲೇ ಭರ್ಜರಿ ಬಹುಮತ ತಗೊಂಡು ಗೆದ್ದಿದ್ದಾರೆ. ಅಕಸ್ಮಾತ್ ರಿಸಲ್ಟಲ್ಲಿ ಹೆಚ್ಚು ಕಡಿಮೆ ಆದರೆ ನೈತಿಕವಾಗಿಯೂ ದುರ್ಬಲ ಆಗ್ತಾರೆ, ಆಪರೇಷನ್ನು ಮತ್ತೊಂದಕ್ಕೆ ಅವಕಾಶ ಸೃಷ್ಟಿಯಾಗುತ್ತೆ. ಆದರೆ ಡಬಲ್ ಡಿಜಿಟ್ ಎಷ್ಟೋ ಆಗೋದು ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ನೋಡಿ ಕಾಂಗ್ರೆಸ್, ಅದು ಸಿಕ್ಕಿಬಿಟ್ರೂ ಕೂಡ 20-15 ಅಲ್ಲ, ಡಬಲ್ ಡಿಜಿಟ್ ಕ್ರಾಸ್ ಆಗಿಬಿಟ್ರು ಕಾಂಗ್ರೆಸ್ನ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಸರ್ಕಾರ ಟಚ್ ಮಾಡೋದಷ್ಟು ಈಸಿ ಅಲ್ಲ. ಬಿಜೆಪಿ ಈ ಅವಧಿ ಪೂರ್ಣಗೊಳಿಸೋ ತನಕ ಕಾಯಬೇಕಾಗತ್ತೆ. ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಸರ್ಕಾರ ಬೀಳುತ್ತೆ ಅಂತ ಪ್ರಮೋದ್ ಸಾವಂತ್ ಗೋವಾ CM ಇಂದ ಹಿಡಿದು ಕುಮಾರಸ್ವಾಮಿ ಅವರಿಂದ ಹಿಡಿದು ಬಿಜೆಪಿಯ ನಾಯಕರ ಭವಿಷ್ಯ ಪದೇ ಪದೇ ನೋಡುತ್ತಿದ್ದಾರೆ. ಅದು ಸಲೀಸಾಗಿ ಕಾಣಲ್ಲ, ಅಂತಹ ವಾತಾವರಣ ಇರಲ್ಲ ಡಬಲ್ ಡಿಜಿಟ್ ಬಂದುಬಿಟ್ರೆ. ನಾವು ಈಗಾಗಲೇ ಪ್ರಶಾಂತ್ ಕಿಶೋರ್ ಅವರ ಸರ್ವೆ ರಿಪೋರ್ಟ್ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಶಾಕಿಂಗ್ ರಿಸಲ್ಟ್ನ ಸುಳಿವು ಕೊಟ್ಟಿದ್ದಾರೆ, ಬಿಜೆಪಿಗೆ ಬಿಗ್ ಲಾಸ್ ಆಗುತ್ತೆ ಅಂತ. ಜನಮತ ಸರ್ವೆ ರಿಪೋರ್ಟ್ ಕೂಡ 17, 18, 19 ತನಕ ಹೋಗಬಹುದು ಬಿಜೆಪಿ, ಅದಕ್ಕಿಂತ ಜಾಸ್ತಿ ಬರಲ್ಲ ಅಂತಿದೆ. ಸೊ ಕೆಲವು ಸರ್ವೆ ಸಮೀಕ್ಷೆಗಳು ಅಂತೂ ಬಿಜೆಪಿಯಲ್ಲಿ ಈಗ BSY ವಿರೋಧಿ ಬಣ ಸಹಜವಾಗಿ ಇಂಥ ಮಾತುಗಳನ್ನು ಆಡುತ್ತೆ ಅಂತ ಅಂದ್ಕೊಳ್ಬಹುದು. ಬಟ್ ಇದು ನಿಜವಾದ್ರೆ ಮಾತ್ರ ವಿಜಯೇಂದ್ರ ನಾಯಕತ್ವಕ್ಕೆ ಬಹುದೊಡ್ಡ ಆಘಾತ ಕಾದಿದೆ. ಸೊ ಈ ಬಂಡಾಯ ಶಮನ ಮಾಡೋದಕ್ಕಾಗದೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿರೋದಿದೆಯಲ್ಲ, ಇದು ಫಲಿತಾಂಶಕ್ಕೆ ಮೊದಲೇ BSY ಬಣಕ್ಕೆ ಎದುರಾಗಿರುವ ಮೊದಲ ಆಘಾತ. ಕಾದ್ ನೋಡಬೇಕು. ಇದನ್ನು ಮೀರಿ ಕೊನೆ ಕ್ಷಣದ ಕಡೆಯ 1-2 ದಿನಗಳಲ್ಲಿ ಏನೇನು ಗೇಮ್ ಚೇಂಜಿಂಗ್ ಲೆಕ್ಕಾಚಾರಗಳಾಗ್ತವೆ, ವಿಜಯೇಂದ್ರ ರಣತಂತ್ರ ಎಲ್ಲೆಲ್ಲಿ ವರ್ಕೌಟ್ ಆಗುತ್ತೆ ಅಂತ. ಈಗ ಸೋಮಶೇಖರ್ ಅವ್ರನ್ನ, ಹೆಬ್ಬಾರ್ ಅವ್ರನ್ನ ಮನವೊಲಿಸಿ ಅವ್ರನ್ನ ಸರಿ ಮಾಡೋದಕ್ಕಾಗಲಿಲ್ಲ. ಈಗಾಗಲೇ ಅವರು ಹೊರಗಿಟ್ಟಾಗಿದೆ ಕಾಲನ್ನು. ಪಕ್ಷದ ಒಳಗಡೆ ಇದ್ದಂಗಿದ್ರು ಅವ್ರ ಮನಸ್ಸು ಕಾಂಗ್ರೆಸ್ಸಲ್ಲಿದೆ. ಸೊ ಬಹುತೇಕ ಬಲ ಇರುವಂಥ ನಾಯಕರು, ಸಿಟ್ಟಿಗೆದ್ದಿರೋ ನಾಯಕರನ್ನ ಸಮಾಧಾನ ಮಾಡೋ ಟಾಸ್ಕಲ್ಲಿ ವಿಜಯೇಂದ್ರ ಮೊದಲ ಹಂತದಲ್ಲಿ ಸೋತಿದ್ದಾರೆ. ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿರೋದು ಎಲೆಕ್ಷನ್ ಟೈಮಲ್ಲಿ ಅನ್ನೋದು ರಾಜ್ಯ ಬಿಜೆಪಿಯಲ್ಲಿನ ಅತ್ಯಂತ ಮಹತ್ವದ ಬೆಳವಣಿಗೆ. ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನಾವು ಗ್ಯಾರಂಟಿ ಮೂಲಕ ಖಂಡಿತ ಗುರಿ ತಲುಪ್ತೀವಿ, ಅಷ್ಟು ಸಲೀಸಿಲ್ಲ ಬಿಜೆಪಿ ಅವರು. ಗ್ಯಾರಂಟಿ ಫೇಲ್ ಅಂದುಬಿಟ್ರೆ ಅಸಲಿಗೆ ವಾತಾವರಣ ಹಂಗಿಲ್ಲ, ಜನ ಖುಷಿಯಾಗಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡೋಕೆ ಹೋದರೆ ಮೋದಿ ಅಲೆ ವರ್ಕೌಟ್ ಆಗಲ್ಲ, ಗ್ಯಾರಂಟಿ ರೀಚ್ ಆಗೇ ಆಗತ್ತೆ, ನೋಡ್ತಾ ಇರಿ ಅಂತ ಸವಾಲು ಹಾಕ್ತಿದ್ದಾರೆ ಮೋದಿಗೆ. ಇದ್ರ ನಡುವೆ ಬಿಜೆಪಿಗರ ಢವ ಜಾಸ್ತಿ ಆಗ್ತಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.